ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಈಗ ಫ್ಯಾಬ್ರಿಕ್ಕಲ್ಲಿ ಸ್ಯಾರಿ ಕುಚ್ಚು ಯಾವ ಥರ ಹಾಕೋಣ ಅಂತ ನೋಡೋಣ. ಈ ಥರ ನೆಟ್ಟೆಡ್ ಬಟ್ಟೆ ತೊಗೋಬೇಕು. ಅದನ್ನು 2 ಇಂಚಸ್ ಒಂದು ಕಡೆ, ಇನ್ನೊಂದು ಕಡೆ 2 ಇಂಚಸ್ ಸ್ಕ್ವಯರ್ ಟೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ನೆಟ್ಟೆಡ್ ಕ್ಲಾತು ಸಿಗುತ್ತೆ ಫ್ರೆಂಡ್ಸ್, ಅರ್ಧ ಮೀಟರ್ ಕೊಡ್ತಾರೆ. ಈ ಸೀರೆಗೆ ಅರ್ಧ ಮೀಟರ್ ಹಿಡಿಸುತ್ತೆ. ನಾನು ಯಾವ ಥರ ತೋರಿಸಿದ್ದೀನೋ ಆ ಥರ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅದೇ ಥರನೇ ಬರುತ್ತೆ. ಈ ಥರ ಕ್ಲಾತ್ ಏನು ಕಾಸ್ಟ್ಲಿ ಇಲ್ಲ, ರೀಸನಬಲ್ ಆಗೇ ಇದೆ. ಇದು ಕಟ್ ಮಾಡೋದು ತುಂಬ ಈಸಿ. ಈ ಡಿಸೈನು ತುಂಬ ಈಸಿಯಾಗೆ ಮಾಡ್ಬೋದು, ಕಷ್ಟ ಏನಿಲ್ಲ. ಸೀರೆ ಪೂರ್ತಿ 1 ಅವರಲ್ಲೇ ಹಾಕಿ ಮುಗಿಸ್ಬೋದು, ಅಷ್ಟು ಈಸಿಯಾಗಿದೆ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಟ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ನೀವು ಇದೇ ಥರ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ಸೀರೆಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ದಪ್ಪ ಬೀಡ್ ತೊಗೋಬೇಕು. ಅದು ಆ ಬೀಡ್ಗೆ ಹೋಲಿರುತ್ತೆ, ತೂತು ಅದು ಕಾಣಿಸೋ ಥರ, ಅಂದರೆ ಮೇಲಕ್ಕೆ ಬರಬೇಕು ಆ ತೂತು. ಆ ಥರನೇ ನಾವು ಇಟ್ಕೊಂಡು ಆ ಬೀಡ್ ಸುತ್ತು ಕ್ಲಾತ್ನ ಸುತ್ತಕೊಂಡು ಈ ಥರ ಕಾಟನ್ ಥ್ರೆಡ್ ತೊಗೊಂಡು ಆ ಥ್ರೆಡ್ಡಲ್ಲಿ ಅದನ್ನು ಕಟ್ಕೋಬೇಕಾಗುತ್ತೆ, ಗಟ್ಟಿಯಾಗಿ ಕಟ್ಕೋಬೇಕು. ಆ ಥರ ಒಂದು ಲೇಯರ್ ಆದಮೇಲೆ ಮತ್ತೆ ಥ್ರೆಡ್ನ ಕಟ್ ಮಾಡಿಬಿಟ್ಟು 2ನೇ ಲೇಯರ್ ಆ ಥರನೇ ಇಟ್ಕೋಬೇಕು. ಅದಾದಮೇಲೆ ಅದರ ಮೇಲೆ 3ನೇ ಲೇಯರು, ಅದಾದಮೇಲೆ 4ನೇ ಲೇಯರು, ಅದಾದಮೇಲೆ 5ನೇ ಲೇಯರು. ಆ ಥರ 5 ಲೇಯರ್ ಇಟ್ಕೊಂಡು ಬಿಗಿಯಾಗಿ ಇಟ್ಕೊಂಡು ಕಾಟನ್ ಥ್ರೆಡ್ಡಲ್ಲಿ ಚೆನ್ನಾಗಿ ಸುತ್ತಕೊಂಡು ಕಟ್ಕೋಬೇಕಾಗುತ್ತೆ. ನಾನು ಯಾವ ಥರ ತೋರಿಸಿದ್ದೀನೋ ಆ ಥರ ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಪ್ರತಿಯೊಂದು ಮಾಡ್ಕೋಬೇಕಾಗುತ್ತೆ. ಸ್ಯಾರಿಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಇದೇ ಥರ ಮಾಡ್ಕೋಬೇಕು. ಇದು ಮಾಡೋದೆಲ್ಲ ತುಂಬ ಈಸಿಯಾಗಿರುತ್ತೆ, ಕಷ್ಟ ಏನೂ ಇಲ್ಲ. ಹೊಸ್ದಾಗಿ ಹಾಕೋರು ಸತ ಆರಾಮಾಗಿ ಮಾಡ್ಬೋದು. ಇದು ಕ್ರೋಶ ಕುಚ್ಚು ಥರ ಕಷ್ಟ ಏನಿರಲ್ಲ. ಕ್ರೋಶ ಕುಚ್ಚು ಬರದೇ ಇರೋರು ಸತ ಈ ಕುಚ್ಚನ್ನ ರೆಡಿ ಮಾಡ್ಕೋಬೋದು. ನಾನು ಯಾವ ಥರ ತೋರಿಸಿದ್ದೀನೋ ಆ ಥರ ಮಾಡಿಕೊಂಡ್ರೆ ಸಾಕು, ಸೇಮ್ ಅದೇ ಥರನೇ ಬರುತ್ತೆ, ಕಷ್ಟ ಏನಿಲ್ಲ. ಎಲ್ಲ ಈ ಥರ 5 ಲೇಯರ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಇದನ್ನು ಮತ್ತೆ ನಾವು ಈ ಥರ ಟ್ರಿಮ್ ಮಾಡ್ಕೋಬೇಕು. ಅದು ಚೂಪಾಗಿರುತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿಕೊಂಡ್ರೆ ನೀಟಾಗಿ ಫ್ಲವರ್ ಥರ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಪ್ರತಿಯೊಂದು ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ, ಒಳ್ಳೆ ಡಾಲ್ ಥರ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಇದೇ ಥರ ನಾವು ಪ್ರತಿಯೊಂದು ರೆಡಿ ಮಾಡ್ಕೋಬೇಕು. ಈ ಒಂದು ಸೀರೆಗೆ
ಒಂದು 30 ಹಿಡಿಸುತ್ತೆ ಫ್ರೆಂಡ್ಸ್. ಮತ್ತು ಅದೇ ಥರ ನಾನು ಎರಡನೇದು ಮಾಡ್ಕೊತಾ ಇದ್ದೀನಿ. ನೀವು ಅದೇ ಥರ ಮಾಡ್ಕೋಬೇಕಾಗುತ್ತೆ. ಸೇಮ್ ಮಣಿ ಹೋಲು ತುಂಬ ಮುಖ್ಯ, ಅದು ಮೇಲೆ ಬರೋ ಥರನೇ ಮಾಡ್ಕೊಳ್ಳಿ. ಆದಷ್ಟು ನಾವು ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು ಅಂದರೆ ಅದು ಬೇಕಾಗುತ್ತೆ. ಆ ಹೋಲಿಂದನೇ ನಾವು ಸೀರೆಗೆ ಅಟ್ಯಾಚ್ ಮಾಡೋದು. ಆದ್ದರಿಂದ ಅದು ಮೇಲೆ ಬರೋ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಸೀರೆಗೆ ಅಟ್ಯಾಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಪ್ರತಿಯೊಂದು ಅದೇ ಥರ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿನೂ ಇದೆ, ಬೇಗನೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಆದಮೇಲೆ ಯಾವ ಥರ ಕಾಣಿಸ್ತಾ ಇದೆ, ಫ್ಲವರ್ ಥರ ಕಾಣಿಸ್ತಾ ಇದೆ. ಹಿಂಗಿಟ್ರೆ ಡಾಲ್ ಥರ ಕಾಣಿಸ್ತಾ ಇದೆ. ಇದೇ ಥರ ಎಲ್ಲನೂ ಮಾಡ್ಕೋಬೇಕು. ಮಾಡಾದಮೇಲೆ ಮತ್ತೆ ಕಾಟನ್ ಥ್ರೆಡ್ಡಿಂದ ಸೀರೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಇದು ಅಟ್ಯಾಚ್ ಮಾಡಬೇಕಾದ್ರೆ ಫಸ್ಟ್ ನೋಡಿ, ಕೆಳಗಡೆಯಿಂದ ಹೋಲ್ ಇರುತ್ತಲ್ಲ, ಆ ಹೋಲಿಂದ ಮೇಲೆ ನಾವು ಹೋಲ್ ಮೇಲೆ ಬರೋ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ದೆಲ್ಲ, ಆ ಹೋಲ್ಗೆ ತಗೊಂಡು ಅದಕ್ಕೊಂದು ನಾಟ್ ಹಾಕ್ಕೊಂಡು ಇವಾಗ ಇದಕ್ಕೊಂದು ಬೀಡ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಅದನ್ನು ಸೀರೆಗೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಥರ ಚಿಕ್ಕದೊಂದು ಬೀಡ್ ತೊಗೊಂಡು ಹಾಕಬೇಕಾಗುತ್ತೆ. ಈ ಥರ ರೆಡಿ ಮಾಡಿಕೊಂಡು ಇದನ್ನು ಇವಾಗ ಸೀರೆಗೆ ಅಟ್ಯಾಚ್ ಮಾಡ್ಕೋಬೇಕು. ಇದೇ ಥರ 2 ಇಂಚಸ್ ಗ್ಯಾಪಲ್ಲಿ ಒಂದೊಂದು ಕುಚ್ಚನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ಸ್ಯಾರಿ ಫುಲ್ಲು ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ.
ಇದೇ ಥರ ಪ್ರತಿಯೊಂದು ರೆಡಿ ಮಾಡಿಕೊಂಡು ಬೀಡ್ ಹಾಕ್ಕೊಂಡು ಸೀರೆಗೆ 2 ಇಂಚ್ ಗ್ಯಾಪಲ್ಲಿ ಸ್ಯಾರಿಗೆ ಸ್ಟಿಚ್ ಮಾಡಬೇಕಾಗುತ್ತೆ. ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗೂ ಇದೆ, ನೀವೇ ನೋಡ್ತಾ ಇದ್ದೀರಲ್ಲ, ತುಂಬ ಈಸಿ, ಪರ್ಫೆಕ್ಟಾಗೂ ಬರುತ್ತೆ. ಇಂಥವರು ಇದನ್ನು ಮಾಡ್ಬೋದು, ಕಷ್ಟ ಏನಿಲ್ಲ. ಕ್ರೋಶ ಇಲ್ಲ, ಇದಕ್ಕೆ ಬೇರೆ ಥ್ರೆಡ್ ಬೇಕಾಗಿಲ್ಲ. ಫ್ಯಾಬ್ರಿಕ್ ಈ ಥರ ನೆಟ್ಟೆಡ್ ಕ್ಲಾತು, ಕಾಟನ್ ಥ್ರೆಡ್ಡು, 2 ರಕ ಬೀಡು, ದೊಡ್ಡ ಸೈಜ್ದೊಂದು ಬೀಡು, ಚಿಕ್ಕ ಸೈಜ್ದೊಂದು ಬೀಡು ಇದ್ದರೆ ಸಾಕು. ಈ ಕುಚ್ಚನ್ನ ಹಾಕ್ಬೋದು. ತುಂಬ ಈಸಿ ಇದೆ, ತುಂಬ ಖರ್ಚೂ ಆಗಲ್ಲ, ಸಿಂಪಲ್ಲಾಗೂ ಇದೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಎಲ್ಲ ಸೀರೆನೂ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡಿಸ್ಕೊಂಡಿರ್ತೀವಿ. ಇದು ಯೂನಿಕ್ಕಾಗಿ ಇರುತ್ತೆ, ಹೊಸದಾಗಿ ಇರುತ್ತೆ, ಚೆನ್ನಾಗಿ ಇರುತ್ತೆ. ಎಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೂ ಚೆನ್ನಾಗಿದೆ, ಮಾಡೋಕ್ಕೂ ಈಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.